ಶ್ರೀ ಕೊಗುಣಿ ಬಸವೇಶ್ವರ ಪ್ರಸನ್ನ. ಶ್ರೀ ಗುರುಭ್ಯೋ ನಮಃ. ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಓಂ ಶರವಣ ಭವಾಯ ನಮಃ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಕಾಸ್ಮಿಕ್ ವಾಣಿಗೆ ತಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇವತ್ತಿನ ಸಂಚಿಕೆಯ ವಿಷಯ ನಾನು ಯಾರು, ಹೂ ಎಮ್ ಐ. ಮುಂದುವರಿದು ಸಾಕ್ಷಿ ಯಾರು, ದ ಅಬ್ಸರ್ವರ್ ವಿತಿನ್. ದೇಹವನ್ನ ಮನಸ್ಸು ಗಮನಿಸಬಹುದು, ಅಬ್ಸರ್ವ್ ಮಾಡಬಹುದು, ಆದರೆ ಅಬ್ಸರ್ವರ್ ಮಾಡುತ್ತಿರುವವರು ಯಾರು? ಪ್ರಿಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಆದ ಒಂದು ಎಕ್ಸಾಂಪಲ್ನ ನಿಮಗೆ ಹೇಳ್ತಾ ತಿಳಿಸ್ಕೊಡ್ತೇನೆ. ಯೋಚನೆ ಮಾಡಿ, ಯಾರಿಗೆ ತಾನೇ ಸಿನಿಮಾ ಇಷ್ಟ ಇಲ್ಲ? ಎಲ್ಲರಿಗೂ ಇಷ್ಟ, ನಿಮಗೂ ಇಷ್ಟ, ನನಗೂ ಇಷ್ಟ, ಕರೆಕ್ಟ್? ನೀವೆಲ್ಲ ಸಿನಿಮಾ ಥಿಯೇಟ್ರಿಗೆ ಹೋಗಿದ್ದೀರಿ. ಅಲ್ಲಿ ದೊಡ್ಡ ಸ್ಕ್ರೀನ್ ಇರುತ್ತೆ, ಕರೆಕ್ಟ್? ಅಲ್ಲಿ ಕುತ್ಕೊಂಡು ಈಗ ಸಿನಿಮಾ ನೋಡ್ತಿದ್ದೀರಾ ಅನ್ಕೊಳ್ಳಿ. ಏನಾಗ್ತಿದೆ ಅಲ್ಲಿ? ಆ ಸ್ಕ್ರೀನ್ ಮೇಲೆ ಒಂದೊಂದೇ ಸೀನ್ ಬದಲಾಗ್ತಿದೆ. ಒಂದು ಸಂತೋಷದ ಸೀನ್ ಬಂತು, ಆಮೇಲೆ ಏನಾಯಿತು, ದುಃಖದ ಸೀನ್ ಬಂತು, ಮುಂದುವರೆದೇನಾಯಿತು, ಆ್ಯಕ್ಷನ್ನು, ಡ್ರಾಮಾ ಎಲ್ಲ ಬಂತು. ನಿಮ್ಮ ಫೇವ್ರೇಟ್ ರೊಮ್ಯಾನ್ಸ್ ಸೀನ್ ಕೂಡ ಬಂತು, ಕರೆಕ್ಟ್ ಅಲ್ವಾ? ಏನಾಗ್ತಿದೆ ಇಲ್ಲಿ? ಸ್ಕ್ರೀನ್ ಮೇಲೆ ಎಷ್ಟೋ ಸೀನ್ಗಳು, ನೂರಾರು ಸ್ಕ್ರೀನ್ಗಳು ಬದಲಾಗ್ತಾ ಹೋಗ್ತಿದೆ, ಕರೆಕ್ಟ್ ಅಲ್ವಾ? ಹಾಗೆ ನಮ್ಮ ಜೀವನದಲ್ಲಿ ಈ ದೇಹ, ಮೈಂಡ್ ಮತ್ತು ಮನಸ್ಸಿನ ಭಾವನೆಗಳು ಕೂಡ ನಿರಂತರವಾಗಿ ಬದಲಾಗುತ್ತಾ ಹೋಗುತ್ತವೆ. ಆದರೆ ಈ ಎಲ್ಲ ಬದಲಾವಣೆಗಳನ್ನ ಯಾರು ಸೈಲೆಂಟಾಗಿ ಆ ಸ್ಕ್ರೀನಲ್ಲಿ ಗಮನಿಸ್ತಿರ್ತಕ್ಕಂಥವ್ರು? ಆಲೋಚಿಸಿ. ಸೊ ಈ ಎಲ್ಲ ಬದಲಾವಣೆಗಳನ್ನು ಸೈಲೆಂಟಾಗಿ ಅಬ್ಸರ್ವ್ ಮಾಡ್ತಿರೋರು ಯಾರು? ಇಂದು ನಾವು ಆ ಪ್ರಶ್ನೆಗೆ ಒಟ್ಟಿಗೆ ಉತ್ತರ ಹುಡುಕಲು ಪ್ರಯತ್ನಿಸೋಣ. ಸೊ ಹಾಗಾದರೆ ಈ ಎಲ್ಲ ಸೀನ್ಸ್ ಕೂಡ ಬದಲಾಗ್ತಿರುತ್ತವೆ, ಕರೆಕ್ಟ್ ಅಲ್ವಾ? ಆದರೆ ಸಿನಿಮಾ ಥಿಯೇಟರ್ ಸ್ಕ್ರೀನ್ ಏನಾರ ಬದಲಾಗುತ್ತಾ? ಏನಪ್ಪ ನೀನು ಹಿಂಗೆ ಕೇಳ್ತಿದ್ಯಾ ಅನ್ಕೋಬೇಡಿ, ಕರೆಕ್ಟ್ ಅಲ್ವಾ? ಆಲೋಚಿಸಿ. ಇಲ್ಲ ತಾನೇ? ರೈಟ್. ಸೊ ಹಾಗೆ ಸ್ಕ್ರೀನಲ್ಲಿ ನೂರಾರು ದೃಶ್ಯಗಳು ಬದಲಾಗ್ತಾ ಹೋಗುತ್ತವೆ, ಆದರೆ ಸ್ಕ್ರೀನ್ ಎಂದು ಬದಲಾಗುವುದಿಲ್ಲ. ಇಂದು ನಾವು ಆ ಪ್ರಶ್ನೆಗೆ ಒಟ್ಟಿಗೆ ಉತ್ತರ ಹುಡುಕಲು ಪ್ರಯತ್ನಿಸೋಣ. ಪ್ರಿಯ ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ನಾವು 2 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೇಳಿದ್ದೆವು, ಹಾಗೆ ಡಿಸ್ಕಸ್ ಕೂಡ ಮಾಡಿದ್ದೆವು. ನಾನು ಈ ದೇಹವೇ? ದೇಹವನ್ನು ನಾವು ಗಮನಿಸಬಹುದು. ನಾನು ಈ ಮನಸ್ಸೇ? ಆಲೋಚನೆಗಳು, ಭಾವನೆಗಳು ಬದಲಾಗುತ್ತವೆ, ಅವುಗಳನ್ನು ನಾವು ಕೂಡ ಗಮನಿಸಬಹುದು. ಸೊ ಈ ಎಲ್ಲ ವಿಚಾರವನ್ನು ಸೈಲೆಂಟಾಗಿ ಗಮನಿಸುತ್ತಿರುವವರು ಯಾರು? ಸೊ ಇವತ್ತಿನ ಸಂಚಿಕೆಯಲ್ಲಿ ಹೂ ಎಮ್ ಐ, ನಾನು ಯಾರು? ಈ ಪ್ರಶ್ನೆಗೆ ತಕ್ಷಣ ಉತ್ತರ ಕೊಡಲು ಸ್ಪೀಕರ್ ಪ್ರಯತ್ನಿಸುವುದಿಲ್ಲ, ಬದಲಾಗಿ ಆಳವಾಗಿ ಪರಿಶೀಲಿಸೋಣ. ಯಾಕೆಂದರೆ ಒಂದು ಸರಿಯಾದ ಪ್ರಶ್ನೆ ಒಂದು ಸರಿಯಾದ ಉತ್ತರಕ್ಕೆ ಮೊದಲ ಹೆಜ್ಜೆ ಆಗಿರುತ್ತದೆ. ಇಂದಿನ ಸಂಚಿಕೆಯಲ್ಲಿ ನಾವು ಯೋಚಿಸುವಾಗ ಮತ್ತು ನೋಡುವಾಗ ದಯವಿಟ್ಟು ಯಾವುದೇ ನಂಬಿಕೆಯನ್ನು ಅಂದವಾಗಿ ಒಪ್ಪಿಕೊಳ್ಳಬೇಡಿ. ಬದಲಾಗಿ ಡೀಪಾಗಿ ಆಲೋಚಿಸಿ, ಅನಲೈಸ್ ಮಾಡಿ, ಮತ್ತೆ ತಕ್ಷಣ ಯಾವುದೇ ವಿಚಾರವನ್ನು ತಿರಸ್ಕರಿಸುವ ಪ್ರಯತ್ನವನ್ನು ಕೂಡ ಮಾಡಬೇಡಿ. ನಾವು ಕೇವಲ ಪ್ರಶ್ನೆಯನ್ನು ಕೇಳೋಣ, ಗಮನಿಸೋಣ ಮತ್ತು ನಮ್ಮ ಸ್ವ ಅನುಭವದಿಂದ, ಸೆಲ್ಫ್ ಎಕ್ಸ್ಪೀರಿಯನ್ಸ್ ಮೂಲಕ ಸತ್ಯವನ್ನು ಕಂಡುಕೊಳ್ಳೋಣ. ಯಾಕೆಂದರೆ ಆಧ್ಯಾತ್ಮ ಎಂಬುದು ಕೇವಲ ನಂಬಿಕೆಯಿಂದ ಪ್ರಾರಂಭವಾಗುವುದಿಲ್ಲ, ಬದಲಾಗಿ ಪ್ರಾಮಾಣಿಕವಾದ ಪ್ರಶ್ನೆಯಿಂದ ಪ್ರಾರಂಭವಾಗುತ್ತದೆ. ಇದೇ ಇವತ್ತಿನ ಇಂಟೆನ್ಷನ್ ಸೆಟ್ಟಿಂಗ್. ಸೊ ವೀಕ್ಷಕರೇ, ಜೊತೆಗೆ ಪ್ರಯಾಣವನ್ನು ಮುಂದುವರೆಸೋಣ. ಈಗ ಸನಾತನ ಧರ್ಮದ ದೃಷ್ಟಿಕೋನದಿಂದ ಈ ಪ್ರಶ್ನೆಯನ್ನು ಪರಿಶೀಲಿಸೋಣ. ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿಮುನಿಗಳು ಒಂದು ಅದ್ಭುತವಾದ ವಿಚಾರವನ್ನು ಪ್ರಸ್ತಾಪಿಸಿದರು. ಆ ವಿಚಾರದ ಹೆಸರು ದೃಕ್, ದೃಶ್ಯ, ವಿವೇಕ. ದೃಕ್ ಅಂದರೆ ನೋಡುವವನು, ದ ಅಬ್ಸರ್ವರ್. ದೃಶ್ಯ ಅಂದರೆ ಆಬ್ಜೆಕ್ಟ್, ನೋಡಲ್ಪಡುವುದು, ಅಬ್ಸರ್ವ್ಡ್. ವಸ್ತುಸ್ಥಿತಿ ಆಗಿರ್ಬೋದು ಅಥವಾ ಒಂದು ಸಿಚುಯೇಷನ್ ಆಗಿರ್ಬೋದು. ವಿವೇಕ ಅಂದರೆ ಜ್ಞಾನ, ಬುದ್ಧಿವಂತಿಕೆಯಿಂದ ಅರ್ಥ ಮಾಡಿಕೊಳ್ಳುವುದು.
ಇದನ್ನ ನೀವು ದೃಷ್ಟಿಕೋನ ಅಂತನಾರ ತಿಳ್ಕೊಬೋದು, ಅಥವಾ ಒಂದು ಆಂಗಲ್ ಅಥವಾ ಪರ್ಸ್ಪೆಕ್ಟಿವ್ ಅಂತನ ಕೂಡ ಹೇಳಬಹುದು. ನಾವು ಎಲ್ಲವನ್ನೂ ಸಹ ನೋಡಬಹುದು, ಆದರೆ ನೋಡಿರುವ ವಸ್ತುಸ್ಥಿತಿಯೇ ಸಿಚುಯೇಷನ್ ಅಥವಾ ಸಿನಾರಿಯೋನೋ ನಾವೇ ಆಗುವುದಿಲ್ಲ. ಎವ್ರಿಥಿಂಗ್ ದಟ್ ಕ್ಯಾನ್ ಬಿ ಅಬ್ಸರ್ವ್ಡ್ ಬಟ್ ಕೆನಾಟ್ ಬಿಕಮ್ ದ ಅಬ್ಸರ್ವರ್. ಈ ಒಂದು ಮುಖ್ಯ ವಾಕ್ಯ ನಮ್ಮ ಇವತ್ತಿನ ಬೇಸಿಕ್ ಫೌಂಡೇಶನ್. ಈಗ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಪ್ರಪಂಚವನ್ನು ನಾವು ಯಾವ ರೀತಿಯಲ್ಲಿ ನೋಡ್ತೀವಿ? ಏನೇನು ನೋಡ್ತೀವಿ? ಗಿಡ, ಮರ, ಗುಡ್ಡಗಾಡುಗಳು, ಜನರು, ಕಾರು ಹೋಗ್ತಿರ್ತಕ್ಕಂಥದ್ದು, ಈ ಎಲ್ಲವನ್ನ ಯಾವುದ್ರ ಮೂಲಕ ನೋಡ್ತೀವಿ? ಕಣ್ಣಿನ ಮೂಲಕ ನೋಡ್ತೀವಿ. ಓಕೆ, ಅಲ್ಲಿಗೆ ಪ್ರಪಂಚವನ್ನು ನೋಡುತ್ತಿದ್ದೇವೆ. ನಂತರ ಕಣ್ಣು ಮಿರರ್ ಅಥವಾ ಕ್ಯಾಮ್ರಾ ಇದ್ದ ಹಾಗೆ ಎಲ್ಲವನ್ನು ಕೂಡ ಗಮನಿಸುತ್ತದೆ, ಕ್ಯಾಪ್ಚರ್ ಮಾಡಿಕೊಡುತ್ತೆ, ಅಂದರೆ ದೃಷ್ಟಿಯನ್ನು ಗಮನಿಸುತ್ತದೆ. ಮೈಂಡ್, ಮನಸ್ಸು, ಥಾಟ್ಸ್, ಆಲೋಚನೆಗಳು, ಭಾವನೆಗಳು, ನೆನಪುಗಳು, ಆಸೆಗಳು, ಕೋಪ, ಖುಷಿ, ಈ ಎಲ್ಲ ಅನುಭವಗಳನ್ನು ಎಕ್ಸ್ಪೀರಿಯನ್ಸಸ್ನ ಮನಸ್ಸು ಮಾಡುತ್ತದೆ. ದ ಇಂಟೆಲೆಕ್ಟ್, ಬುದ್ಧಿ, ವಿವೇಕದಿಂದ ಕೆಲವೊಂದಿಷ್ಟು ವಿಚಾರಗಳನ್ನು ನಾವು ಏನು ಸಂಗ್ರಹಿಸಿರ್ತೀವೋ ಅದ್ರ ಮೂಲಕ ನಾವು ಡಿಸಿಷನ್ನ ತಗೊಳ್ಬಹುದು. ಕೆಲವೊಂದು ವಿಚಾರಗಳನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು, ಕೆಲವೊಂದಿಷ್ಟು ನಮಗೆ ಅರ್ಥ ಆಗಲ್ಲ. ವಿಟ್ನೆಸ್, ಸಾಕ್ಷಿಭಾವ, ಎಲ್ಲವನ್ನ ಸೈಲೆಂಟಾಗಿ ಗಮನಿಸತಕ್ಕಂಥದ್ದು. ಇದನ್ನ ವಸ್ತುವಾಗಿ ನೋಡದೆ, ಅಂದರೆ ಭೌತಿಕ ವಸ್ತುವಾಗಿ ನೋಡದೆ ಕೇವಲ ಸಾಕ್ಷಿ, ವಿಟ್ನೆಸ್ನ ಮಾಡಬಹುದು. ಅಂದರೆ ಯಾವುದನ್ನ? ಆತ್ಮ, ಪ್ಯೂರ್ ಅವೇರ್ನೆಸ್ ಮತ್ತು ಕಾನ್ಷಿಯಸ್ನೆಸ್. ಇದೇ ದೃಕ್, ದೃಶ್ಯ, ವಿವೇಕ. ಇದನ್ನ ಬಹಳ ಸುಲಭವಾಗಿ ಅರ್ಥ ಮಾಡಿಸ್ತೀನಿ ಒಂದು ಎಕ್ಸಾಂಪಲ್ ಮೂಲಕ. ಈಗ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ನಿಮಗೆ ಐಸ್ ಕ್ರೀಮ್ ಇಷ್ಟ ಇದೆಯಾ ಅಂತ. ತಕ್ಷಣಕ್ಕೆ ನೀವು ಹೌದು ಅಂತ ಹೇಳಕೋಬೇಡಿ. ಹೌದು ಅನ್ನೋದನ್ನ ನಿಮ್ಮ ಮನಸ್ಸಲ್ಲಿರಲಿ. ಈ ಪ್ರಯೋಗವನ್ನು ಈಗ ಮಾಡೋಣ. ನಿಮಗೆ ಇಷ್ಟ ಇದೆಯೇ? ಉತ್ತರ ಕೊಡಕೋಬೇಡಿ, ಹಾಗೇ ಇರಿ. ಈಗ ಉತ್ತರ ಕೊಡಿ, ಹೌದು. ಈ ಪ್ರಯೋಗದಿಂದ ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ, ನಾನು ಕೇಳಿದಂಥ ಪ್ರಶ್ನೆಗೆ ನಿಮ್ಮಲ್ಲಿ ಆಲೋಚನೆ ಬಂದಿತ್ತು. ಆ ಆಲೋಚನೆ ಏನಂತ ಬಂತು? ಹೌದು ಅಂದ ಉತ್ತರ. ಆ ಉತ್ತರ ಕೊಡುವುದಕ್ಕಿಂತ ಮುಂಚೆ ನೀವೇನು ಮಾಡಿದ್ರಿ? ಅದನ್ನು ಹೇಳೋದಕ್ಕಿಂತ ಮುಂಚೆ 5 ನಿಮಿಷ ಅದನ್ನು ಗಮನಿಸಿದ್ರಿ. ಈ ಪ್ರೋಸೆಸ್ ಏನಾಯ್ತಲ್ಲ, ಈ ಪ್ರೋಸೆಸ್ ಅಲ್ಲಿ ಸೈಲೆನ್ಸ್ ಏನಿತ್ತಲ್ಲ, ಅದೇ ನೀವಾಗಿರ್ತೀರ. ಇದನ್ನೇ ನಾವೇನಂತ ಕರಿತೀವಿ? ಸಾಕ್ಷಿಭಾವ. ಆತ್ಮವು ಕೇವಲ ವಿಚಾರಗಳನ್ನು ಗಮನಿಸುತ್ತದೆ, ಅನುಭವಕ್ಕೆ ತಗೊಳ್ಳುತ್ತದೆ. ಸಾಕ್ಷಿಭಾವ, ದ ವಿಟ್ನೆಸ್. ಸಾಕ್ಷಿ ಎಂದರೆ ಏನು? ಮೌನವಾಗಿ ಸಾಕ್ಷಿಯನ್ನ ಗಮನಿಸುವುದು, ಅಂದರೆ ಸೈಲೆಂಟಾಗಿ ವಿಟ್ನೆಸ್ನ ಮಾಡ್ತಕ್ಕಂಥದ್ದು. ಯಾವುದು? ಆಲೋಚನೆ ಇಲ್ಲದ, ಅಂದರೆ ಯಾವುದೇ ಬುದ್ಧಿವಂತಿಕೆಯಿಂದ ಅದನ್ನು ಇಂಟರ್ಫಿಯರ್ ಮಾಡದೆ, ಡೋಂಟ್ ಇಂಟರ್ಫಿಯರ್. ಯಾವುದು ಅಭಿಪ್ರಾಯಕ್ಕೆ ತಕ್ಷಣ ಬಾರದೆ, ಅದನ್ನು ಬೇಗ ಜಜ್ಮೆಂಟಲ್ಲಿ ತಗೊಳ್ಳದೆ, ಕೇವಲ ಮೌನವಾಗಿ ಗಮನಿಸುವುದು. ಇದು ನಮ್ಮ ಸನಾತನ ಧರ್ಮದಲ್ಲಿ ಫೌಂಡೇಶನ್ ಆಗಿ ನೋಡಲಾಗುತ್ತದೆ. ಇದಕ್ಕೆ ಒಂದು ಉತ್ತಮವಾದ ಎಕ್ಸಾಂಪಲ್ನ ಕೊಡ್ತೀನಿ. ಈಗ ಒಂದು ಆಕಾಶ ಇದೆ ಅಂದ್ಕೊಳ್ಳಿ. ಆಕಾಶದಲ್ಲಿ ಏನಾಗುತ್ತೆ? ಮೋಡಗಳು ಚಲನೆ ಆಗ್ತಿದೆ ಅಂತ ಅಂದ್ಕೊಳ್ಳಿ. ನೀವು ಕುತ್ಕೊಂಡು ನೋಡ್ತಾ ಇದ್ದೀರಿ ಆಕಾಶನ. ಮೋಡಗಳು ಇಲ್ಲಿಂದ ರಪ್ಪಗಲ್ಲಿಂದ ಅಲ್ಲಿಗೆ ಹೋಯ್ತು. ಓಕೆ, ಇಲ್ಲಿ ಮಳೆ ಬರ್ತಿದೆ, ಮತ್ತೆ ಬಿಸಿಲು ಬರ್ತಿದೆ, ಪಕ್ಷಿಗಳು ಹೋಗ್ತಿದ್ದಾವೆ. ಈ ಇಷ್ಟೊತ್ತು ತನಕ ನೀವೇನು ಅಬ್ಸರ್ವ್ ಮಾಡಿದ್ರಿ? ಒಂದೊಂದೇ ವಿಷಯಗಳು, ಒಂದೊಂದೇ ಆ್ಯಕ್ಷನ್ಗಳು, ಒಂದೊಂದೇ ದೃಶ್ಯಗಳು ಬದಲಾಗ್ತಾ ಹೋಯಿತು. ಕೊನೆಗೆ ಏನು ಉಳಿಯುತ್ತೆ? ಕೇವಲ ಆಕಾಶ ಮಾತ್ರ ಉಳಿಯುತ್ತೆ. ಓಕೆ, ಇದನ್ನು ನೀವೇನು ಮಾಡಿದ್ರಿ? ಕೂತು ಪ್ರತಿಯೊಂದು ಮೋಡ ಹೋಗಿದ್ದು, ಮಳೆ ಬಂದಿದ್ದು, ಬಿಸಿಲು ನಿಮಗೆ ಅನುಭವಕ್ಕೆ ಬಂದಿದ್ದು ಮತ್ತು ಪಕ್ಷಿಗಳು ಹೋಗಿದ್ದು ಎಲ್ಲವನ್ನ ನೀವು ಸಾಕ್ಷಿಭಾವದಿಂದ ಗಮನಿಸಿದ್ರಿ. ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳಿದ ಮಾತು. ಭಗವದ್ಗೀತೆ ಚಾಪ್ಟರ್ 1.28 30 ಅರ್ಜುನ ಏನು ಮಾಡಿರ್ತಾನೆ? ಅವನಿಗೆ ಯುದ್ಧ ಮಾಡೋದಕ್ಕೆ ಹೆದರಿಕೆ ಇರುವುದಿಲ್ಲ. ಅವನು ಧೈರ್ಯವಾಗಿರ್ತಾನೆ. ಅವನಿಗೆ ಗೆಲ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ಇರುತ್ತೆ. ಆದರೆ ಅವನು ಯಾಕೆ ಗೊಂದಲ ಆಗಿರ್ತಾನೆ ಅಂದರೆ, ನಾನು ಯಾರು, ನಾನು ಕರ್ತವ್ಯವೇನು, ನನ್ನ ಭಾವನೆಗಳೇನು,
ಮತ್ತು ನನ್ನ ಧ್ಯೇಯ ಏನು ಎಂದು ಗೊಂದಲಕ್ಕೊಳಗಾಗಿರ್ತಾನೆ. ಎದುರಿಗೆ ಯಾರ್ಯಾರು ಇರ್ತಾರೆ? ಕೃಪಾಚಾರ್ಯ, ಭೀಷ್ಮರು, ದ್ರೋಣಾಚಾರ್ಯರು, ಇಂಥ ಘಟಾನುಘಟನೆಗಳು ಅವನಿಗೆ ಹಿತೈಷಿಗಳಾಗಿರ್ತಾರೆ ಒಂದಾನೊಂದು ಕಾಲದಲ್ಲಿ. ಆದರೆ ಈಗ ಅವರು ಶತ್ರುಗಳಾಗಿ ಎದುರಿಗೆ ನಿಂತ್ಕೊಂಡಿರ್ತಾರೆ. ಇವನ್ನೆಲ್ಲ ಅವನು ಗಮನಿಸಿದಾಗ ಅವನ ಮನಸ್ಸಿನಲ್ಲಿ ಗೊಂದಲ ಉಂಟಾಗುತ್ತದೆ. ಮೈ ಲಿಮ್ಸ್ ಆರ್ ಟ್ರೆಂಬಲಿಂಗ್, ಮೈ ಮೌತ್ ಈಸ್ ಡ್ರೈಯಿಂಗ್ ಅಪ್, ಮೈ ಮೈಂಡ್ ಈಸ್ ಕನ್ಫ್ಯೂಸ್ಡ್. ಯೋಚನೆ ಮಾಡಿ ಇದನ್ನ ನಮ್ಮ ಜೀವನಕ್ಕೆ ಕಂಪೇರ್ ಮಾಡಿಕೊಂಡಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇಂಥದೇ ಆದ ಸಿಚುಯೇಷನ್ ಬಂದಿರುತ್ತೆ. ನಾವು ಒಂದೊಂದ್ಸತಿ ಹೇಳಿರ್ತೀವಿ, ಅಯ್ಯೋ ನನಗೆ ಕಷ್ಟ ಆಗ್ತಿದೆ, ನನ್ನ ಕೈಕಾಲೆಲ್ಲ ನಡುಗ್ತಿದೆ, ನನ್ನ ಬಾಯೆಲ್ಲ ಒಣಗ್ತಿದೆ, ನನ್ನ ಮನಸ್ಸು ತುಂಬ ಗೊಂದಲವಾಗಿದೆ, ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನೀವೆಲ್ಲ ಇದೆಲ್ಲ ಅನುಭವಿಸಿಲ್ವಾ? ಇವೆಲ್ಲ ನಿಮ್ಮ ಜೀವನದಲ್ಲಿ ನೋಡಿಲ್ವಾ? ಈ ಎಲ್ಲ ಕಷ್ಟಗಳು ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಸಹಜವಾಗಿ ಬಂದಿರುತ್ತದೆ. ಇದಕ್ಕೆ ಕೃಷ್ಣ ಏನಂತ ಹೇಳ್ತಾನೆ? ಅರ್ಜುನನಿಗೆ ಹೀಗೆ ರೀತಿಯಲ್ಲಿ ಹೇಳ್ತಾನೆ, ಅರ್ಜುನ, ನೀನು ನಿಜವಾಗಲು ಯಾರು? ಇದೇ ಮಾತನ್ನ ನಾನೇನಾರೋ ಬೇರೆ ಯಾರೋ ಕೇಳಿದ್ರೆ ನಿಮಗೆ ಮಾಡಕ್ ಬೇರೆ ಕೆಲಸ ಇಲ್ವಾ, ಹೋಗಯ್ಯ ನೀನು ಅಂತೇಳಿ ಬೈದ್ ಕಳಿಸ್ತಿದ್ರಿ. ಕೃಷ್ಣ ಯಾಕೆ ಹೇಳ್ತಾನೆ ಇದನ್ನ, ನಿಜವಾಗ್ಲೂ ನೀನು ಯಾರು ಅಂತ? ನಾನು ಯಾರು ಎನ್ನುವ ಈ ಅರಿವಿನ ಪಯಣ ಆರಂಭವಾಗಿದ್ದು ಈ ಪ್ರಶ್ನೆಯ ಮೂಲಕ. ಭಗವದ್ಗೀತೆ ಚಾಪ್ಟರ್ 2.11 ನಲ್ಲಿ ಕೃಷ್ಣ ಹೀಗೆ ತಿಳಿಸಿದ, ನೀನು ಯಾರಿಗೋಸ್ಕರ ಶೋಕ ಮಿಡಿಯುತ್ತಿರುವೆ? ಅವರು ನಿಜವಾಗಿಯೂ ಶೋಕ ಪಡುವ ಅಗತ್ಯವಿರಲಿಲ್ಲ. ನಿಜವಾದ ಜ್ಞಾನಿಗಳು ಬದುಕಿರುವವರೆಗೂ ಅಥವಾ ಸಾಯುವವರೆಗೂ ಶೋಕ ಪಡುವುದಿಲ್ಲ. ಯು ಗ್ರೀವ್ ಫಾರ್ ದೋಸ್ ಹೂ ಶುಡ್ ನಾಟ್ ಬಿ ಗ್ರೀವ್ ಫಾರ್. ದ ವೈಸ್ ಗ್ರೀವ್ ನೈದರ್ ಫಾರ್ ದ ಲಿವಿಂಗ್ ನಾರ್ ದ ಡೆಡ್. ಕೃಷ್ಣ ಅರ್ಜುನನಿಗೆ ಹೀಗೆ ಹೇಳುತ್ತಾನೆ, ನೀನು ಇದರಿಂದ ಹೊರಗೆ ಬಾ, ಹೊರಗೆ ಬಂದು ಜಾಗೃತವಾಗು. ಈ ಸುಖ ದುಃಖ ಹುಟ್ಟು ಸಾವು ಎಲ್ಲ ಅನುಭವಗಳು ನಿರಂತರವಾಗಿ ಬದಲಾಗುತ್ತವೆ. ದೇಹ ಬಾಲ್ಯದಿಂದ ಯೌವನ, ಯೌವನದಿಂದ ವೃದ್ಧಾಪ್ಯದವರೆಗೂ ತೆರಳುತ್ತದೆ ಮತ್ತು ಬದಲಾಗುತ್ತದೆ. ಯಾವುದರೆಲ್ಲ ಮೂಲಕ? ಅನುಭವಗಳ ಮೂಲಕ. ಆದರೆ ಆತ್ಮವು ಶಾಶ್ವತ, ಬದಲಾಗದು ಮತ್ತು ನಿರಂತರ. ನಿಜವಾದ ಜ್ಞಾನಿಯು ಈ ಎಲ್ಲ ಬದಲಾವಣೆಗೆ ಹೆದರುವುದಿಲ್ಲ. ನದಿಗಳು ಬರುತ್ತವೆ, ಅಲೆಗಳು ಬರುತ್ತವೆ, ಬಿರುಗಾಳಿಯೂ ಸಹ ಬರುತ್ತವೆ. ಆದರೆ ಸಮುದ್ರ ತನ್ನ ನಿಜವಾದ ನೈಜ ಸ್ವರೂಪವನ್ನು ಎಂದೂ ಕಳೆದುಕೊಳ್ಳುವುದಿಲ್ಲ. ಹಾಗೆ ಜ್ಞಾನಿಯು ತನ್ನ ನೈಜ ಸ್ವರೂಪವನ್ನು ಸ್ಥಿರವಾಗಿಸಿಕೊಳ್ಳುತ್ತಾನೆ. ಈ ಎಲ್ಲ ಬದಲಾವಣೆಗಳನ್ನು ಅಂಟಿಕೊಳ್ಳದೆ ಅಥವಾ ಭಾವನೆಗಳಿಗೆ ಒಳಪಡದೆ ಹಾಗೆ ಗಮನಿಸು ಮತ್ತು ಅನುಭವಿಸುವಂತ ಕೃಷ್ಣ ಹೇಳ್ತಾನೆ. ಯಾರಿಗೆ? ಜ್ಞಾನಿಗಳು ಇದನ್ನು ಮಾಡ್ತಾರೆ ಅಂತ ಹೇಳ್ತಾನೆ. ಭಗವದ್ಗೀತೆ ಚಾಪ್ಟರ್ 2.47 ನಲ್ಲಿ ಫೇಮಸ್ ಒಂದು ಶ್ಲೋಕ ಇದೆ, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ, ಸರ್ವೇ ಸಾಮಾನ್ಯ. ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ ಬುರ್ ಮಾತೆ ಸಂಗೋತ್ಸ ಅಕರ್ಮಣಿ. ನಿನಗೆ ಅಧಿಕಾರವಿರುವುದು ಕರ್ಮ ಮಾಡುವುದರಲ್ಲಿ ಮಾತ್ರ, ಆದರೆ ಫಲದಲ್ಲಿ ಅಲ್ಲ. ಮಾಡುವ ಕರ್ಮಕ್ಕೆ ಬರುವ ಫಲದ ಆಸೆಯಿಂದ ಕರ್ಮ ಮಾಡಬೇಡ. ಹಾಗೆಯೇ ಕರ್ಮ ಮಾಡದೆ ಇರುವ ಆಸಕ್ತಿಯನ್ನೂ ಕೂಡ ಬೆಳೆಸಬೇಡ ಅಂತ ಕೃಷ್ಣ ಹೇಳ್ತಾನೆ. ಡೂ ಕರ್ಮ ಆರ್ ಆಕ್ಷನ್, ಬಟ್ ಇಟ್ಸ್ ಔಟ್ಕಮ್ ರೆಸ್ಪಾನ್ಸಿಬಿಲಿಟಿ ಈಸ್ ನಾಟ್ ಯುವರ್ಸ್. ಜಸ್ಟ್ ಡೂ ಇಟ್, ಬಟ್ ಡೋಂಟ್ ಇಗ್ನೋರ್ ಇಟ್. ಲೀವ್ ದ ರಿಸಲ್ಟ್ಸ್ ಟು ಮೀ. ಇದು ನೀವು ನೋಡಿದಾಗ ವೀಕ್ಷಕರೇ ಅರ್ಥ ಮಾಡ್ಕೊಳ್ಳಿ. ದೇವಸ್ಥಾನಕ್ಕೆ ನಾವೆಲ್ಲ ಹೋಗ್ತೀವಿ, ದೇವರನ್ನ ದರ್ಶನ ಮಾಡ್ಕೊಂಡು ಬರಬೇಕು. ಎಷ್ಟು ಜನ ಭಕ್ತಿಯಿಂದ ಹೋಗಿ ಕೈ ಮುಗಿತಾರೆ, ಎಷ್ಟು ಜನ ನಾನು ಮಾಡ್ತಕ್ಕಂಥ ಇದನ್ನ ಆಸೆಯಿಂದ ನನಗಿದಾಗಲಿ ಅಂತೇಳಿ ಬೇಡ್ಕೊಳಕ್ಕೆ ಹೋಗ್ತಾರೆ, ಎಷ್ಟು ಜನ ನಿಜವಾಗಿಯೂ ಹಂಬಲಕ್ಕಾಗೋಸ್ಕರ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊತಾರೆ. ನೀವೆಲ್ಲ ಈ ಥರದನ್ನೆಲ್ಲ ನೋಡಿದ್ದೀರ. ಇದರಿಂದ ನೀವು ಗಮನಿಸ್ಕೋಬೇಕಾಗಿರೋದು ಏನಂದರೆ, ಕರ್ಮ ಮಾಡುವುದಷ್ಟೇ ನಮ್ಮ ಕೆಲಸ, ಅದಾಗ್ತಕ್ಕಂಥ ಎಲ್ಲ ವಿಚಾರಗಳನ್ನು ಗಮನಿಸುವುದು, ಆದರೆ ಬರ್ತಕ್ಕಂಥ ರಿಸಲ್ಟ್ಸ್ ಔಟ್ಕಮ್ ಎಲ್ಲವೂ ಕೂಡ ಮೇಲಿರುವವನದ್ದು ಎಂದು. ಉಪನಿಷದ್ನ ಮೂಲ ಪ್ರಶ್ನೆ ಏನು ಅಂದರೆ, ಯಾರಿಂದ ಮನಸ್ಸು ಯೋಚಿಸುತ್ತದೆ ಮತ್ತು ಕಣ್ಣು ನೋಡುತ್ತದೆ, ಹಾಗೆ ಕಿವಿ ಯಾರಿಂದ ಕೇಳುತ್ತದೆ.
ಕೀನ ಉಪನಿಷದ್ ಹೇಳುವುದು ನಮ್ಮ ಇಂದ್ರಿಯಗಳು ಮತ್ತು ಮನಸ್ಸು ಸ್ವತಂತ್ರವಾಗಿ ಕೆಲಸ ಮಾಡಲ್ಲ. ಅವುಗಳಿಗೆ ಶಕ್ತಿ ಕೊಡುವ ಒಂದು ಅದೃಶ್ಯ ತತ್ವ ಇದೆ. ಆ ತತ್ವವೇ ಆತ್ಮ, ಬ್ರಾಹ್ಮಣ್ ಅಥವಾ ಬ್ರಹ್ಮ ಎಂದು. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಮನೆಗೆಲ್ಲ ಬಲ್ಪ್ ಇರುತ್ತೆ. ಆ ಬಲ್ಪಲ್ಲಿ ಬರ್ತಿರ್ತಕ್ಕಂಥದ್ದು ಏನು? ಕರೆಂಟ್. ನಮ್ಮಲ್ಲಿರ್ತಕ್ಕಂಥ ಚೈತನ್ಯ ಶಕ್ತಿ ಏನು? ಕರೆಂಟು. ಇದರಲ್ಲಿರೋದು ಕರೆಂಟೇ, ಅದರಲ್ಲಿರೋದು ಕರೆಂಟೇ. ಆದರೆ ರೂಪ ಅದು ಬಲ್ಪ್ ಆಗಿದೆ, ಇದು ದೇಹವಾಗಿದೆ. ದೇಹ ಬಲ್ಪು ಆಕಾರ, ಆದರೆ ಅದಕ್ಕೆ ಶಕ್ತಿ ಕೊಡ್ತಕ್ಕಂಥದ್ದು ಕರೆಂಟ್. ಕೀನ ಉಪನಿಷತ್ನ ಮುಖ್ಯ ಸಂದೇಶ ಏನಪ್ಪ ಅಂದರೆ, ನೀವು ಕಣ್ಣಲ್ಲ, ಮನಸ್ಸಲ್ಲ, ಯೋಚನೆಗಳಲ್ಲ, ಇವೆಲ್ಲವನ್ನು ಬೆಳಗಿಸುವ ಚೈತನ್ಯವೇ ನಿಜ ಆತ್ಮ ಎಂದು. ಹಾಗೆ ಬೃಹದಾರಣ್ಯಕ ಉಪನಿಷತ್. ಬೃಹದಾರಣ್ಯಕ ಉಪನಿಷತ್ನ ಮುಖ್ಯ ಬೋಧನೆ ನೇತಿ ನೇತಿ ನೇತಿ. ಏನಪ್ಪ ಇದು ಅಂದರೆ, ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ. ನೀನು ದೇಹ ಅಲ್ಲ, ನೀನು ಮನಸ್ಸಲ್ಲ, ನೀನು ಆಲೋಚನೆಗಳು ಅಲ್ಲ. ಏನಪ್ಪ ಇದು ವಿಚಿತ್ರವಾಗಿದೆ. ಹೀಗೆ ಬದಲಾಗುವ ಪ್ರತಿಯೊಂದು ವಸ್ತುವನ್ನ ಬಿಟ್ಟು ಹೋದಾಗ ಉಳಿದಿರುವುದು ಬದಲಾಗದ ಆತ್ಮ. ಯೋಚನೆ ಮಾಡಿ, ನೀವು ದೇಹ ಅಲ್ಲ, ಮನಸ್ಸು ನಿಮ್ದಲ್ಲ, ಆಲೋಚನೆಗಳು ನಿಮ್ಮದಲ್ಲ, ಈ ಮನೇನೂ ನಿಮ್ದಲ್ಲ, ಯಾವುದು ನಿಮ್ದಲ್ಲ ಅನ್ಕೊಂಡಾಗ ಏನು ಉಳಿಯುತ್ತೆ? ಕೊನೆಗೆ ಕೇವಲ ಸೈಲೆನ್ಸ್ ಮಾತ್ರ ಉಳಿಯುತ್ತೆ. ಆ ಸೈಲೆನ್ಸನ್ನ ಗಮನಿಸ್ತಕ್ಕಂಥದ್ದೇ ಆತ್ಮ ಅಂತ ಹೇಳ್ತಾರೆ. ಎಷ್ಟು ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದಾರಲ್ವಾ. ಈ ಸಮ್ಮರಿ ಏನಪ್ಪಾ ಅಂತಂದ್ರೆ, ಕೀನ ಉಪನಿಷದ್ ಆತ್ಮ ಎಂದರೆ ಇಂದ್ರಿಯಗಳಿಗೆ ಜೀವ ಕೊಡುವ ಚೈತನ್ಯ. ಬೃಹದಾರಣ್ಯಕ ಉಪನಿಷದ್ ಆತ್ಮ ಎಂದರೆ ಯಾವುದೂ ಬದಲಾಗದ ನಿತ್ಯ ಸತ್ಯ. ದೃಕ್ ದೃಶ್ಯ ವಿವೇಕ ಅಂದರೆ ಆತ್ಮ ಎಲ್ಲ ಅನುಭವಗಳಿಗೆ ಸಾಕ್ಷಿಯಾಗಿ ಇರುವ ಚೈತನ್ಯ. ಇದೇ ನಮ್ಮ ಸನಾತನ ದೃಷ್ಟಿಕೋನದಿಂದ ನೋಡ್ತಕ್ಕಂಥದ್ದು. ನೋಡೋದ್ರಲ್ಲ ವೀಕ್ಷಕರೇ, ಈ ಸಂಚಿಕೆಯ ಕೊನೆ ಹಂತದಲ್ಲಿದ್ದೇವೆ. ಇವತ್ತು ನಾವು ಒಂದು ಮುಖ್ಯವಾದ ವಿಚಾರವನ್ನು ಪರಿಶೀಲಿಸಿದ್ದೆವು. ನಾವು ತಿಳಿದುಕೊಂಡಿದ್ದೇನೆಂದರೆ, ದೇಹವನ್ನು ನಾವು ಗಮನಿಸಬಹುದು, ಮನಸ್ಸಿನ ಆಲೋಚನೆಗಳನ್ನು ಗಮನಿಸಬಹುದು, ಭಾವನೆಗಳನ್ನು ಗಮನಿಸಬಹುದು, ನೆನಪುಗಳನ್ನು ಕೂಡ. ವೇದಾಂತ ಈ ಎಲ್ಲ ಬದಲಾವಣೆಗಳಿಗೆ ಮೌನವಾಗಿ ಸಾಕ್ಷಿಯಾಗಿರುವವನನ್ನು ಸಾಕ್ಷಿ ಎಂದು ಕರೆಯುತ್ತದೆ. ವೇದಾಂತ ಈ ಗಮನಿಸಿರುವವನ ಸಾಕ್ಷಿ ಎಂದು ಕರೆಯುತ್ತದೆ. ಆದರೆ ಸೈನ್ಸ್ ಇದನ್ನು ಒಪ್ಪಿಕೊಳ್ಳುತ್ತದೆಯೇ? ಬ್ರೈನ್ನಲ್ಲಿ ಈ ಥರ ಒಂದು ಅಬ್ಸರ್ವರ್ ಇದೆಯಾ? ಅಥವಾ ಅಬ್ಸರ್ವರ್ ಎಂಬುದು ಬ್ರೈನ್ನ ಒಂದು ಕ್ರಿಯೆಯೇ, ಆಕ್ಷನ್? ಮಾಡರ್ನ್ ನ್ಯೂರೋಸೈನ್ಸ್ ಮತ್ತು ಸೈಕಾಲಜಿ ಹೇಗೆ ರ್ಯಾಷನಲ್ ಥಿಂಕರ್ಸ್ ಈ ಪ್ರಶ್ನೆಯನ್ನು ಉತ್ತರ ಕೊಡುತ್ತಾರೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಓಂ ತತ್ಸತ್. ಧನ್ಯವಾದಗಳು. ನಮಸ್ಕಾರ.